ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ನಿಮ್ಮ ಪ್ರೀತಿಯ ಇಂಗ್ಲಿಷ್ ಟ್ರೈನರ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಈ ಟೈಮ್ಗೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ಯಾವ ರೀತಿಯಾಗಿ ಮಾತನಾಡಬಹುದು ಅಂತ ಅನ್ನೋದನ್ನ ಕಲಿಲಿಕ್ಕೆ ಹೋಗ್ತಾ ಇದೀವಿ. ಸಾಕಷ್ಟು ಬಾರಿ ನೀವು ಇನ್ನೊಬ್ಬರಿಗೆ ಟೈಮ್ ಅನ್ನ ಕೇಳಬೇಕಾಗಿ ಬರುತ್ತೆ ಮತ್ತು ಇನ್ನೊಬ್ಬರು ನಿಮಗೆ ಟೈಮ್ ಕೇಳಿದಾಗ ನೀವು ಇಂಗ್ಲಿಷ್ ನಲ್ಲಿ ಆನ್ಸರ್ ಮಾಡಬೇಕಾಗಿ ಬರುತ್ತೆ. ಹಾಗಾದ್ರೆ ಈ ಟೈಮ್ಗೆ ಸಂಬಂಧಪಟ್ಟಂತಹ ಈ ವಾಕ್ಯಗಳನ್ನ ಹೇಗೆ ಇಂಗ್ಲಿಷ್ ನಲ್ಲಿ ನಾವು ಮಾತನಾಡಬಹುದು ಅಂತ ಅನ್ನೋದನ್ನ ಹಿಂದಿನ ಕ್ಲಾಸ್ ನಲ್ಲಿ ನಾನು ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಟೈಮ್ಗೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ಕಲಿಯೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸಬರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲಿಷ್ ನ ಕಲಿಯಲು ಈ ಒಂದು ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಈಗ ಹಾಗಾದ್ರೆ ಫಸ್ಟ್ ನೀವು ಇನ್ನೊಬ್ಬರಿಗೆ ಟೈಮ್ ಅನ್ನ ಕೇಳಬೇಕು. ಅಂದ್ರೆ ಈಗ ಎಷ್ಟು ಟೈಮ್ ಆಗಿದೆ, ಈಗ ಎಷ್ಟು ಸಮಯ ಆಗಿದೆ ಅಂತ ಕನ್ನಡದಲ್ಲಿ ನಾವು ಹೇಗೆ ಕೇಳ್ತಿರ್ತೀವಿ ಅದನ್ನ ಇಂಗ್ಲಿಷ್ ಕೇಳಲಿಕ್ಕೆ ವಾಟ್ ಈಸ್ ದ ಟೈಮ್ ನೌ ಅಂತ ನೀವು ಕೇಳಬಹುದು. ಮತ್ತು ಇದನ್ನೇ ನೀವು ವಾಟ್ ಈಸ್ ದ ಟೈಮ್ ಬೈ ಯುವರ್ ವಾಚ್ ಅಂದ್ರೆ ಈ ವಾಕ್ಯ ಏನರ್ಥ ಕೊಡುತ್ತೆ, ಈಗ ಟೈಮ್ ಎಷ್ಟಾಯ್ತು ಅಂತಂದ್ರೆ ಅರ್ಥ ಕೊಡುತ್ತೆ. ಬಟ್ ಈಗ ಅದನ್ನೇ ನೀವು ನಿಮ್ಮ ಗಡಿಯಾರದಲ್ಲಿ ಸಮಯ ಎಷ್ಟು ಅಂತ ಕೇಳಲಿಕ್ಕೆ ವಾಟ್ ಈಸ್ ದ ಟೈಮ್ ಬೈ ಯುವರ್ ವಾಚ್ ಅಂತ ನೀವು ಕೇಳಬೇಕಾಗುತ್ತೆ. ನೆಕ್ಸ್ಟ್, ಇಷ್ಟು ಉದ್ದ ಸೆಂಟೆನ್ಸ್ ಗಳನ್ನ ನೀವು ಮಾತಾಡಲಿಕ್ಕೆ ಇಷ್ಟಪಡದೇ ಇದ್ರೆ ಸಾಮಾನ್ಯವಾಗಿ ನೀವು ಟೈಮ್ ಎಷ್ಟು ಅಂತಂದ್ರೆ ಟೈಮ್ ಪ್ಲೀಸ್ ಅಂತಂದ್ರೂ ಸಹ ಅವರು ಹೇಳ್ತಾರೆ. ಸೊ ಈಗ ಕಮ್ಯುನಿಕೇಶನ್ ಹೇಗಿರುತ್ತೆ ಅಂತಂದ್ರೆ ಟೈಮ್ ಪ್ಲೀಸ್ ಅಂತ ನಾವು ಹಿಂಗ್ ಮಾಡ್ಬಿಟ್ರೆ ಸಾಕು. ಸೊ ಆ ಟೈಮ್ ಅನ್ನ ಅವರು ಹೇಳ್ತಾರೆ. ಓಕೆ, ಈಗ 10 ಗಂಟೆ ಆಗಿದೆ ಅಂತಂದು ಹೇಳಿಕೆ ಇಟ್ಸ್ 10 o'clock ನಾವು ಅಂತಂದು ಹೇಳಬೇಕು. ಈಗ ಇದನ್ನೇ ನೀವು ಇಟ್ಸ್ 10 o'clock ನೌ ಅಂತ ಅನ್ನೋದ್ರ ಬದಲಾಗಿ ಇಟ್ಸ್ 10 o'clock ಅಂತಂದು ಶಾರ್ಟ್ ಆಗಿ ಹೇಳ್ಬಹುದು, ಅಥವಾ ಇಟ್ಸ್ 10 ಅಂತಂದ್ರೂ ಸಹ ನಡೆಯುತ್ತೆ. ಓಕೆ, ಈಗ 10 ಗಂಟೆ 5 ನಿಮಿಷ ಆಗಿದೆ ಅಂತ ಇಟ್ಕೊಳ್ಳಿ ಟೈಮು. ಅವಾಗ ನಾವು ಅದನ್ನ ಹೇಗೆ ಹೇಳ್ಬೇಕು, ಇಟ್ಸ್ 5 minutes ಫಾಸ್ಟ್ 10 o'clock. ಅಂದ್ರೆ 5 minutes ಫಾಸ್ಟ್ ಅಂತಂದ್ರೆ ಆಗಿದೆ, 10 ಗಂಟೆಯಾಗಿ 5 ನಿಮಿಷ ಆಗಿದೆ ಅಂತ ಹೇಳ್ಬೇಕಾದಾಗ 5 minutes ಫಾಸ್ಟ್ 10 o'clock ಅಂತ ನಾವು ಯೂಸ್ ಮಾಡಬಹುದು. ಅಥವಾ ಇದನ್ನ ನಾವು 10:05 ಅಂತಂದ್ರೂ ಸಹ ನೀವು ಆನ್ಸರ್ ನ ಹೇಳ್ಬಹುದು. ಇನ್ನು ನೆಕ್ಸ್ಟ್ 10 ಗಂಟೆಯಾಗಿ 10 ನಿಮಿಷ ಆಗಿದೆ ಅಂತ ಇಟ್ಕೊಳ್ಳಿ. ಆಗ್ಲೇ ನಾವು 10 ಗಂಟೆ 5 ನಿಮಿಷಕ್ಕೆ ನಾವು ಇಟ್ಸ್ 5 minutes ಫಾಸ್ಟ್ 10 o'clock ಅಂತಂದ್ವಿ. ಈಗ 10 ನಿಮಿಷ ಆಗಿದೆ 10 ಗಂಟೆ ಆಗಿ ಅಂತಂದು ಹೇಳಿ ಇಟ್ಸ್ 10 minutes ಫಾಸ್ಟ್ 10 o'clock ಅಂದ್ರೆ 10 ಗಂಟೆಯಾಗಿ 10 ನಿಮಿಷ ಆಗಿದೆ. ನೆಕ್ಸ್ಟ್ ಈಗ 10:15 ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ನಾವೇನ್ ಹೇಳ್ಬೇಕು, ಇಟ್ಸ್ 1/4 ಫಾಸ್ಟ್ 10 o'clock. ಇಲ್ಲಿ ಕ್ವಾರ್ಟರ್ ಅಂತಂದ್ರೆ ನೋಡಿ 60 ನಿಮಿಷ ಏನಿರುತ್ತೋ ಅದರಲ್ಲಿ 4 ಭಾಗ ಅಂದ್ರೆ 25% ಆಫ್ ದ ಟೈಮ್. ಈಗ 4ರಲ್ಲಿ 1 ಭಾಗ ಅಂದ ಹಾಗೆ. ಈಗ 60 ನಿಮಿಷದಲ್ಲಿ 4 ಭಾಗ ಅಂತಂದ್ರೆ 15 ನಿಮಿಷದ 4 ಭಾಗಗಳು ಆಗ್ತವೆ. ಆದ್ರಿಂದ 15 ನಿಮಿಷಕ್ಕೆ ಇಟ್ಸ್ 15 ಫಾಸ್ಟ್ 10 o'clock ಅಂತಂತ ನಾವು ಹೇಳಿದೆ. ಇದನ್ನ ನಾವು ಏನ್ ಹೇಳ್ಬೇಕು, ಇಟ್ಸ್ 1/4 ಫಾಸ್ಟ್ 10 o'clock ನಾವು ಅಂತಂತ ಹೇಳ್ಬೇಕು. ನೆಕ್ಸ್ಟ್ ಈಗ 10:30 ಆಗಿದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಅರ್ಧ ಗಂಟೆ ಆಗಿದೆ. ಓಕೆ, 10:30. ಸೊ ಇದನ್ನ ನಾವು ಇಟ್ಸ್ ಹಾಫ್ ಫಾಸ್ಟ್ 10 o'clock ಅಂತಂದು ಹೇಳ್ಬೇಕು. ನೆಕ್ಸ್ಟ್ ಈಗ 10:35 ಆಗಿದೆ ಅಂತ ಇಟ್ಕೊಳ್ಳಿ. 10:35 ಅಂತಂದ್ರೆ ಈಗ 11 ಗಂಟೆಗೆ 25 ನಿಮಿಷ ಕಡಿಮೆ ಇರುತ್ತೆ. ಸೊ ಆದ್ರಿಂದ ಇಟ್ಸ್ 25 minutes ಟು 11 o'clock ನಾವು ಅಂತ ಹೇಳ್ಬೇಕು. ಇಲ್ಲಿ ಕಡಿಮೆ ಇದೆ ಅಂತಂದಲಿಕ್ಕೆ ನಾವು ಟು ಅಂತಂದು ಬಳಸಬೇಕು, ಆಗಿದೆ ಅಂತಂದು ಹೇಳಿಕ್ಕೆ ಫಾಸ್ಟ್ ಅಂತಂದು ಬಳಸಬೇಕು. ಓಕೆ, ನೆಕ್ಸ್ಟ್ ಈಗ 10:45. ಈಗ ನೀವು ಕೇಳ್ಬೋದು, ಸರ್ ಹಾಗಾದ್ರೆ ನಾವು 10:35 ಅಂತಂದ್ರೆ ಅದು ತಪ್ಪಾಗತ್ತಾ? ನೋ. ಸೊ 10:35 ಅಂತಂದ್ರು ಕರೆಕ್ಟ್. ಆದ್ರೆ ನೀವು ಕರೆಕ್ಟ್ ಆಗಿ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ಇಟ್ಸ್ 25 minutes ಟು 11 o'clock ನಾವು ಅಂತಂದು ಹೇಳ್ಬೇಕಾಗತ್ತೆ. ಓಕೆ, ಈಗ 10:45 ಆಗಿದೆ ಅಂತಂದು ಇಟ್ಕೊಳ್ಳಿ. ಸೊ ಇಟ್ಸ್ 1/4 ಟು 11 o'clock ನಾವು ಅಂತಂದು ಹೇಳ್ಬೇಕು. ಅಂದ್ರೆ ಈಗ 10:45 ಅಂತಂದ್ರೆ 11 ಗಂಟೆಗೆ 15 ನಿಮಿಷ ಕಡಿಮೆ ಇದೆ. ಸೊ 11 ಗಂಟೆಗೆ 15 ನಿಮಿಷ ಕಡಿಮೆ ಇದೆ ಅಂತ ಹೇಳಿ ಇಟ್ಸ್ 1/4 ಟು 11 o'clock ನಾವು. ಓಕೆ, ನೆಕ್ಸ್ಟ್ ಈಗ 10 ಗಂಟೆಗೆ 55 ನಿಮಿಷ ಆಗಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ 11 ಗಂಟೆಗೆ 5 ನಿಮಿಷ ಕಡಿಮೆ ಇರುತ್ತೆ. ಅದನ್ನ ನಾವು ಹೇಳ್ಬೇಕಾದಾಗ ಇಟ್ಸ್ 5 minutes ಟು 11 o'clock ನಾವು ಅಂತಂದು ಹೇಳ್ಬೋದು. ಇಲ್ಲಿ ನೀವು 10:55 ಅಂತಂದ್ರೂ ಬರುತ್ತೆ, ಅಥವಾ ಇಲ್ಲಿಗ 10:45 ಅಂತಂದ್ರೂ ಬರುತ್ತೆ. ಸೊ ಜನರಲಿ ನೀವು ಮಾತನಾಡುವಾಗ ಹಾಗೆ ನೀವು ಬಳಸಬಹುದು. ಬಟ್ ಫ್ಲೂಯೆಂಟ್ ಆಗಿ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡಬೇಕು ಅಂತಂದ್ರೆ ಆ ಟೈಮ್ ಅನ್ನ ಈ ರೀತಿಯಾಗಿ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ವೆನ್ ಡು ಯು ಗೆಟ್ ಅಪ್ ಅಂದ್ರೆ ನೀವು ಬೆಳಿಗ್ಗೆ ಯಾವಾಗ ಹೇಳ್ತೀರಿ ಅಂತ ಹಾಗೆ. ಅಂದ್ರೆ ಈಗ ಮಲಗಿರ್ತೀವಲ್ವಾ, ನೀವು ಯಾವಾಗ ಹೇಳ್ತೀರಿ ಅಂತಂತಲ್ಲಿಗೆ ವೆನ್ ಡು ಯು ಗೆಟ್ ಅಪ್ ಅಂತ ನಾವು ಕೇಳ್ತೀವಿ. ಆಗ ನಿಮ್ಮ ಆನ್ಸರ್ನ ಐ ಗೆಟ್ ಅಪ್ ಅರ್ಲಿ ಮಾರ್ನಿಂಗ್ at 5:30. ಅಂದ್ರೆ ನಾನು ಬೆಳಿಗ್ಗೆ ಬೇಗ ಅಂದ್ರೆ
5:30ಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿಕೆ ಐ ಗೆಟ್ ಅಪ್ ಅರ್ಲಿ ಮಾರ್ನಿಂಗ್ at 5:30 ಅಂತ ನೀವು ಹೇಳ್ಬೋದು. ನೆಕ್ಸ್ಟ್ ಐ ಟೇಕ್ ಮೈ ಬ್ರೇಕ್ಫಾಸ್ಟ್ ಅರೌಂಡ್ 8 o'clock. ಅಂದ್ರೆ ನಾನು 8 ಗಂಟೆಗೆ ನನ್ನ ಒಂದು ನಾಷ್ಟ ಮಾಡ್ತೀನಿ ಅಥವಾ ನನ್ನ ತಿಂಡಿಯನ್ನ ನಾನು ತಿಂತೀನಿ. ಸೊ ಈ ರೀತಿಯಾಗಿ ನೀವು ಹೇಳಿಕೆ ಐ ಟೇಕ್ ಮೈ ಬ್ರೇಕ್ಫಾಸ್ಟ್ ಅರೌಂಡ್ 8 o'clock ನಾವು ಅಂತ ಹೇಳ್ಬೋದು. ವೆನ್ ಡಸ್ ಯುವರ್ ಫಾದರ್ ಗೋ ಟು ಆಫೀಸ್? ನಿಮ್ಮ ತಂದೆ ಯಾವಾಗ ಆಫೀಸ್ಗೆ ಹೋಗ್ತಾರೆ? ಲಿಟ್ಲ್ ಬಿಫೋರ್ 10. ಅಂದ್ರೆ ಏನು ಅಂದ್ರೆ 10 ಗಂಟೆಗೆ ಎಕ್ಸಾಕ್ಟ್ ಆಗಿ ಹೋಗ್ತಾರೆ ಅಂತಂದ್ರೆ at 10 o'clock ಅಂತ ನಾವು ಆನ್ಸರ್ ಮಾಡಬಹುದು. ಇಲ್ಲಿ ಲಿಟಲ್ ಬಿಫೋರ್ 10 ಅಂತಂದ್ರೆ 10 ಗಂಟೆಗಿಂತ ಒಂದು ಸ್ವಲ್ಪ ಮುಂಚೆ ಹೋಗ್ತಾರೆ ಅಂತ ಹೇಳಿಕೆ ಲಿಟಲ್ ಬಿಫೋರ್ ಅಂತ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ವೆನ್ ಆರ್ ದ ಕ್ಲಾಸಸ್ ಓವರ್ ಇನ್ ಯುವರ್ ಸ್ಕೂಲ್? ಅಂದ್ರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಗಂಟೆಗೆ ಕ್ಲಾಸಸ್ಗಳು ಮುಗೀತವೆ ಅಂತ ಕೇಳಿಕೆ ವೆನ್ ಆರ್ ದ ಕ್ಲಾಸಸ್ ಓವರ್ ಇನ್ ಯುವರ್ ಸ್ಕೂಲ್ ಅಂತ ನೀವು ಹೇಳ್ಬೋದು. ಇಲ್ಲಿ ಓವರ್ ಅಂತಂದ್ರೆ ಮುಗಿಯುತ್ತೆ ಅಂತ ಹೇಳಿಕೆ ಇಲ್ಲಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ವೆನ್ ಡೂ ಯು ಹ್ಯಾವ್ ಯುವರ್ ಡಿನ್ನರ್? ಅಂದ್ರೆ ನೀವು ರಾತ್ರಿ ಊಟ ಯಾವಾಗ ಮಾಡ್ತೀರಾ? ಸಪೋಸ್ ನೀವೀಗ 8:30 ಮಾಡ್ತಿದ್ದೀರಾ ಅಂತಂದ್ರೆ at 8:30 ಅಂತ ನೀವು ಹೇಳ್ಬೋದು. ಈಗ ಇಲ್ಲಿ ನೀವು ಪೂರ್ತಿಯಾಗಿ ಆನ್ಸರ್ ಹೇಳುವ ಅವಶ್ಯಕತೆ ಇಲ್ಲ. ಹೇಗೆ ಗೊತ್ತಾ, ಈಗ ನಾನು ನಿಮ್ಗೆ ಸಪೋಸ್ ಕೇಳಿದೆ ವೆನ್ ಡೂ ಯು ಹ್ಯಾವ್ ಯುವರ್ ಡಿನ್ನರ್ ಅಂತಂದು, ನೀವೀಗ 8:30 ಮಾಡ್ತೀರಿ ಅಂತಂದ್ರೆ ಐ ಹ್ಯಾವ್ ಮೈ ಡಿನ್ನರ್ at 8:30 ಅಂತಂದು ಹೇಳುವ ಅವಶ್ಯಕತೆ ಇಲ್ಲ. ಶಾರ್ಟ್ ಆಗಿ ನೀವು at 8:30 ಅಂತಂದು ಸಹ ನೀವು ಆನ್ಸರ್ ನ ಮಾಡಬಹುದು. ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ, ಬೈ ವಾಟ್ ಟೈಮ್ ಡಸ್ ಯುವರ್ ಫಾದರ್ ಕಮ್ ಹೋಮ್ ಡೈಲಿ? ಅಂದ್ರೆ ನಿಮ್ಮ ತಂದೆಯವರು ದಿನಾಲು ಮನೆಗೆ ಎಷ್ಟು ಗಂಟೆಗೆ ಬರ್ತಾರೆ? ಸೊ ಅವಾಗ ನೀವು ಹೇಳ್ಬೋದು 6 ಗಂಟೆಗೆ ಬರ್ತಾರೆ, ಹಿ ಕಮ್ಸ್ at 6 o'clock ಅಂತ ಹೇಳ್ಬೋದು, ಅಥವಾ 7 ಗಂಟೆಗೆ ಬರ್ತಾರೆ, ಹಿ ಕಮ್ಸ್ at 7 ಅಂತ ನೀವು ಹೇಳ್ಬೋದು. ಈಗ ಅಟ್ ವಾಟ್ ಟೈಮ್ ಡಸ್ ಹಿ ಲೀವ್ ಆಫೀಸ್? ಅಂದ್ರೆ ಅವರು ಆಫೀಸ್ ಅನ್ನ ಎಷ್ಟು ಗಂಟೆಗೆ ಬಿಡ್ತಾರೆ? ಹಿ ಲೀವ್ಸ್ ಹೀಸ್ ಆಫೀಸ್ at 5 o'clock. ಅಂದ್ರೆ 5 ಗಂಟೆಗೆ ಅವರು ಆಫೀಸ್ ಅನ್ನ ಬಿಡ್ತಾರೆ ಅಂತ ಹಾಗೆ. ನೆಕ್ಸ್ಟ್ ವೆನ್ ಈಸ್ ಯುವರ್ ಬರ್ತ್ಡೇ? ಅಂದ್ರೆ ನಿಮ್ಮ ಬರ್ತ್ಡೇ ಯಾವಾಗ? ನೀವು ಹುಟ್ಟಿದ ದಿನ ಯಾವುದು? ನಿಮ್ಮ ಹುಟ್ಟಿದ ದಿನ ಯಾವುದು ಅಂತ ಹೇಳಿ ವೆನ್ ಯುವರ್ ಬರ್ತ್ಡೇ ಅಂತ ನಾವು ಕೇಳ್ತೀವಿ. ಅದನ್ನ ನೀವು 21st ಮಾರ್ಚ್ ಅಂತಂದು ಹೇಳ್ಬೋದು. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಇನ್ ಕೇಸ್ ನನಗೆ ಕೇಳಿದ್ರೆ ವೆನ್ ಯುವರ್ ಬರ್ತ್ಡೇ ಅಂತಂದ್ರೆ ನಾನು ಹೇಳ್ತೀನಿ ಇಟ್ಸ್ 21st ಮಾರ್ಚ್ ಅಂತಂದು. ಸೊ ಅದನ್ನ ನೀವು 21st ಮಾರ್ಚ್ ಅಂತ ಶಾರ್ಟ್ ಆಗಿ ಹೇಳ್ಬೋದು, ಅಥವಾ ಮೈ ಬರ್ತ್ಡೇ ಈಸ್ ಆನ್ 21st ಮಾರ್ಚ್ ಅಂತಂದು ನೀವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನಿಮ್ಗೆ ಯಾರಾದ್ರೂ ಟೈಮ್ ಕೇಳಿದಾಗ ನಿಮ್ಮ ಹತ್ರ ವಾಚ್ ಇಲ್ಲ ಅಂತಂದ್ರೆ ಸಾರಿ ಐ ಹ್ಯಾವ್ ನೋ ವಾಚ್ ಅಂತ ಹೇಳ್ಬೇಕು. ಸಾರಿ ಐ ಹ್ಯಾವ್ ನೋ ವಾಚ್, ನನ್ನ ಹತ್ರ ವಾಚ್ ಇಲ್ಲ ಅಂತ ಹೇಳಿಕ್ಕೂ ಸಾರಿ ಅಂತ ಹಚ್ಚಿ ನಾವು ಹೇಳ್ಬೇಕು. ಇಂಗ್ಲಿಷ್ ತುಂಬಾ ಸೌಜನ್ಯಭರಿತವಾದಂತಹ ಒಂದು ಲ್ಯಾಂಗ್ವೇಜ್ ಆಗಿದೆ. ನಾವು ಯಾರಾದ್ರೂ ಏನಾದ್ರೂ ನಮಗೆ ಇನ್ವಿಟೇಷನ್ ಕೊಟ್ಟಾಗ ನಮ್ಗೆ ಬರ್ಲಿಕ್ಕೆ ಆಗಲ್ಲ ಅಂತಂದು ಹೇಳಿಕ್ಕೂ ಸಹ ಸಾರಿ ಅಂತಂದು ಹೇಳಿ ಐ ಕಾಂಟ್ ಅಂತಂದು ಹೇಳ್ಬೇಕಾಗತ್ತೆ. ಹಾಗೆ ಈಗ ನಿಮ್ಗೆ ಟೈಮ್ ಕೇಳಿದ್ರೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ವಾಚ್ ಇಲ್ಲ ಅಂತ ಹೇಳಿಕೆ ಸಾರಿ ಐ ಹ್ಯಾವ್ ನೋ ವಾಚ್ ಅಂತ ನೀವು ಹೇಳ್ಬೇಕು. ನೆಕ್ಸ್ಟ್ ಐ ಡೋಂಟ್ ನೋ ಅಂದ್ರೆ ಏನಾದ್ರ ಅರ್ಥ ನನಗೆ ಗೊತ್ತಿಲ್ಲ. ಈಗ ಅವ್ರು ನಿಮ್ಗೆ ಏನ್ ಕೇಳ್ತಾರೆ? ಟೈಮ್ ಕೇಳ್ತಾರೆ, ವಾಟ್ಸ್ ದ ಟೈಮ್ ನಾವು ಅಂತ. ನನ್ನ ಹತ್ರ ವಾಚ್ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿಕೆ ಐ ಡೋಂಟ್ ನೋ ಅಂತಂದು ಸಹ ನೀವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಹಿ ಈಸ್ ವೆರಿ ಪಂಕ್ಚುವಲ್ ಅಂದ್ರೆ ಅವನು ಯಾವಾಗಲೂ ಸರಿಯಾದ ಸಮಯಕ್ಕೆ ಇರ್ತಾನೆ ಅಂತಂದು ಹೇಳಿಕೆ ಪಂಕ್ಚುವಲ್ ಅನ್ನುವಂತಹ ವರ್ಡ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಗ ನಿಮ್ಮ ವಾಚ್ ಸರಿಯಾಗಿ ನಡೀತಾ ಇಲ್ಲ ಅಂತಂದು ಇಟ್ಕೊಳ್ಳಿ, ಅದನ್ನ ನೀವು ಹೇಗೆ ಹೇಳ್ಬೇಕಾಗುತ್ತೆ? ವಾಚ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಅಂತಂದು ಹೇಳ್ಬೇಕು. ನೆಕ್ಸ್ಟ್ ನನ್ನ ವಾಚ್ ಕೆಟ್ಟು ಹೋಗಿದೆ ಅಂತಂದು ಹೇಳಿಕೆ ಮೈ ವಾಚ್ ಈಸ್ ಔಟ್ ಆಫ್ ಆರ್ಡರ್ ಅಂತಂದು ಹೇಳ್ಬೇಕು ಹೊರತು ಮೈ ವಾಚ್ ಈಸ್ ಡ್ಯಾಮೇಜ್ ಆ ರೀತಿಯಾಗಿ ನಾವು ಹೇಳಬಾರ್ದು. ಓಕೆ, ನೆಕ್ಸ್ಟ್ ನನ್ನ ವಾಚು ಒಡೆದು ಹೋಗಿದೆ ಅಂತಂದು ಹೇಳಿಕೆ ಮೈ ವಾಚ್ ಹ್ಯಾಸ್ ಬೀನ್ ಬ್ರೋಕನ್ ಅಂತ ನೀವು ಹೇಳ್ಬೋದು. ನೆಕ್ಸ್ಟ್ ನನ್ನ ಹತ್ರ ಸಾಕಷ್ಟು ಟೈಮ್ ಇದೆ ಅಂತಂದು ಹೇಳಿಕೆ ಐ ಹ್ಯಾವ್ ಎನಫ್ ಟೈಮ್ ಅಂತಂದು ನೀವು ಹೇಳ್ಬೋದು. ನೆಕ್ಸ್ಟ್ ಈಗ ನಿಮ್ಗೆ ಯಾರೋ ಎಲ್ಲೋ ಹೋಗೋಣ ಅಂತ ಕರೀತಾರೆ, ನಿಮ್ಮ ಹತ್ರ ಟೈಮ್ ಇರಲ್ಲ, ಬೇರೆ ಬೇರೆ ಕೆಲಸದಲ್ಲಿ ಬಿಜಿ ಇರ್ತೀರಿ, ಅವಾಗ ನೀವು ಹೀಗೆ ಹೇಳ್ಬೇಕಾಗುತ್ತೆ, ಇಲ್ಲ ನನ್ನ ಹತ್ರ ನನಗೆ ಟೈಮ್ ಇಲ್ಲ ಅಂತ ಹೇಳಿಕೆ ಸಾರಿ ಐ ಹ್ಯಾವ್ ನೋ ಟೈಮ್ ಅಂತ ನೀವು ಹೇಳ್ಬೋದು. ನೆಕ್ಸ್ಟ್ ಹಿ ಕೇಮ್ ಅಟ್ ದ ರೈಟ್ ಟೈಮ್ ಅಂದ್ರೆ ಅವನು ಸರಿಯಾದ ಸಮಯಕ್ಕೆ ಬಂದನು ಅಂತಂದು ಹೇಳಿಕೆ ಹಿ ಕೇಮ್ ಅಟ್ ದ ರೈಟ್ ಟೈಮ್. ಇಲ್ಲಿ ರೈಟ್ ಟೈಮ್ ಅಂತಂದ್ರೆ ಸರಿಯಾದ ಸಮಯಕ್ಕೆ ಅಂತಂದು ಅರ್ಥ ಕೊಡುತ್ತೆ. ನೆಕ್ಸ್ಟ್ ಯು ಆರ್ ಲೇಟ್ ಬೈ ಹಾಫ್ ಆನ್ ಅವರ್. ಈಗ ಏನೋ ಒಂದು ಫಂಕ್ಷನ್ ಇರುತ್ತೆ, ನಿಮಗೊಬ್ಬ ಫ್ರೆಂಡ್ ಹಾಫ್ ಆನ್ ಅವರ್ ಲೇಟ್ ಆಗಿ ಬಂದ, ಅವಾಗ ಏನು ಅರ್ಧ ಗಂಟೆ ಲೇಟ್ ಆಗಿಯಲ್ಲ ಅಂತಂದು ಹೇಳಿಕೆ ಯು ಆರ್ ಲೇಟ್ ಬೈ ಹಾಫ್ ಆನ್ ಅವರ್ ಅಂತ ನೀವು ಹೇಳ್ಬೇಕು. ಇನ್ನು ನೆಕ್ಸ್ಟ್ ಹೌ ಫಾಸ್ಟ್ ಟೈಮ್ ಫ್ಲೈಸ್ ಅಂದ್ರೆ ಏನು? ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ ಹೇಳಿಕ್ಕೆ ಹೌ ಫಾಸ್ಟ್ ಟೈಮ್ ಫ್ಲೈಸ್ ಅಂತ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಟೈಮ್ ಈಸ್ ನಾಟ್ ಮೂವಿಂಗ್ ಅ ಬಿಟ್ ಟುಡೇ. ಇವತ್ತು ಒಂಚೂರು ಟೈಮೇ ಹೋಗ್ತಾ ಇಲ್ಲಪ್ಪ ಅಂತ ನೀವು ಮಾತಾಡ್ತಾ ಇರ್ತೀರಲ್ವಾ, ಅಂತ ಟೈಮಲ್ಲಿ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿಕ್ಕೆ ಟೈಮ್ ಈಸ್ ನಾಟ್ ಮೂವಿಂಗ್ ಅ ಬಿಟ್ ಟುಡೇ ಅಂತ ನೀವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಹಿ ವೇಸ್ಟ್ ಲಾಟ್ ಆಫ್ ಟೈಮ್ ಅಂದ್ರೆ
ಅವನು ಸಾಕಷ್ಟು ಟೈಮ್ ಅನ್ನ ವೇಸ್ಟ್ ಮಾಡ್ತಾನೆ ಅಂದ ಹಾಗೆ. ನೆಕ್ಸ್ಟ್ ಇಟ್ಸ್ ಟೈಮ್ ಟು ಗೋ ಅಂತಂದ್ರೆ ಇದು ಹೊರಡುವ ಸಮಯ. ನಡ್ರಿ ಹೋಗೋಣ, ಇಟ್ಸ್ ಟೈಮ್ ಟು ಗೋ. ಓಕೆ, ಇಟ್ಸ್ ಟೈಮ್ ಟು ವೇಕ್ ಅಪ್, ಇದು ಎದ್ದೇಳುವ ಟೈಮು. ಇಟ್ಸ್ ಟೈಮ್ ಟು ಸ್ಲೀಪ್, ಇದು ಮಲಗುವ ಟೈಮು. ಇಟ್ಸ್ ಟೈಮ್ ಟು ಹ್ಯಾವ್ ಲಂಚ್, ಇದು ಮಧ್ಯಾಹ್ನ ಊಟ ಮಾಡುವಂತ ಟೈಮು. ಈ ರೀತಿಯಾಗಿ ನೀವು ಹೇಳ್ಬೋದು. ನೆಕ್ಸ್ಟ್, ನಿಮಗೆ ಸಮಯದ ವ್ಯಾಲ್ಯೂ ಗೊತ್ತಿಲ್ಲ ಅಂತಂದು ಹೇಳಿಕ್ಕೆ ಯು ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಟೈಮ್ ಅಂತ ನಾವು ಹೇಳ್ಬೋದು. ಈಗ ಯಾರಾದರೂ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ನೀವು ಈ ರೀತಿಯಾಗಿ ಡೋಂಟ್ ವೇಸ್ಟ್ ದ ಟೈಮ್, ಯು ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದ ಟೈಮ್ ಅಂತ ನಾವು ಆ ರೀತಿ ಹೇಳ್ಬೋದು. ನೆಕ್ಸ್ಟ್, ಇಟ್ಸ್ ಆಲ್ಮೋಸ್ಟ್ ಮಿಡ್ ನೈಟ್ ಅಂದ್ರೆ ಏನು, ಈಗ ಆಲ್ಮೋಸ್ಟ್ ಮಧ್ಯರಾತ್ರಿ ಆಗಿದೆ ಅಂತ ಹಾಗೆ. ಮೇಕ್ ದ ಬೆಸ್ಟ್ ಆಫ್ ಯುವರ್ ಟೈಮ್ ಅಂತಂದ್ರೆ ಈ ಟೈಮ್ ಮತ್ತೆ ಬರಲ್ಲ, ಇದನ್ನ ಸರಿಯಾಗಿ ಚೆನ್ನಾಗಿ ಯೂಸ್ ಮಾಡ್ಕೊಂತಂದ್ರೆ ಹೇಳಿಕೆ ಮೇಕ್ ದ ಬೆಸ್ಟ್ ಆಫ್ ಯುವರ್ ಟೈಮ್ ಅಂತ ನೀವು ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡಿ, ವಿ ಆರ್ ಟು ಅರ್ಲಿ ಅಂದ್ರೆ ನಾವು ತುಂಬಾ ಬೇಗನೆ ಬಂದಿದ್ದೀವಿ ಅಂತ ಹೇಳಿಕೆ ವಿ ಆರ್ ಟು ಅರ್ಲಿ ಅಂತ ನೀವು ಹೇಳ್ಬೋದು. ಇನ್ ನೆಕ್ಸ್ಟ್, ಯು ಆರ್ ಜಸ್ಟ್ ಇನ್ ಟೈಮ್ ಅಂದ್ರೆ ಈಗ ಏನೋ ಒಂದು ಫಂಕ್ಷನ್ ಇರುತ್ತೆ, ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋದ್ರೊಳಗಡೆ ಬಂದಿರ್ತಾರೆ, ಹೌದಾ, ಅವಾಗ ಯು ಆರ್ ಜಸ್ಟ್ ಇನ್ ಟೈಮ್ ಅಂತ ನಾವು ಹೇಳ್ಬೋದು. ಈಗ ನೆಕ್ಸ್ಟ್, ವಿ ಆರ್ ಅಬೌಟ್ ಟು ಗೋ ಅಂತಂದ್ರೆ ನಾವೀಗ ಹೊರಡೋರು ಇದ್ವಿ ಅಂತಂದು ಹೇಳಿ ವಿ ಆರ್ ಅಬೌಟ್ ಟು ಗೋ. ನಾವೀಗ ಬರೋರು ಇದ್ವಿ ಅಂತಂದು ಹೇಳಿ ವಿ ಆರ್ ಅಬೌಟ್ ಟು ಕಮ್. ನಾವೀಗ ಸ್ಟಾರ್ಟ್ ಮಾಡೋರು ಇದ್ವಿ, ವಿ ಆರ್ ಅಬೌಟ್ ಟು ಸ್ಟಾರ್ಟ್. ಈ ರೀತಿಯಾಗಿ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್, ಬೆಟರ್ ಡೇಸ್ ವಿಲ್ ಕಮ್. ಈಗ ಯಾರೋ ಏನೋ ಚಿಂತೆ ಮಾಡ್ತಾ ಇರ್ತಾರೆ, ಮುಂದೆ ಹೇಗಪ್ಪ ಜೀವನ ಅಂತಂದ್ರೆ ನೀವು ಸಮಾಧಾನ ಹೇಳಿಕೆ ಚಿಂತೆ ಮಾಡಬೇಡ. ಓಕೆ, ಡೋಂಟ್ ವರಿ, ಬೆಟರ್ ಡೇಸ್ ವಿಲ್ ಕಮ್. ಓಕೆ, ಈ ರೀತಿಯಾಗಿ ಹೇಳ್ಬೋದು. ನೆಕ್ಸ್ಟ್, ಐ ಆಮ್ ಟ್ರೈಂಗ್ ಟು ಸೇವ್ ಈಚ್ ಅಂಡ್ ಎವ್ರಿ ಮಿನಿಟ್ಸ್. ಓಕೆ, ಎಸ್, ಐ ನೋ ದ ವ್ಯಾಲ್ಯೂ ಆಫ್ ದ ಟೈಮ್. ಐ ಆಮ್ ಟ್ರೈಂಗ್ ಟು ಸೇವ್ ಈಚ್ ಅಂಡ್ ಎವ್ರಿ ಮಿನಿಟ್ಸ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಪ್ರತಿಯೊಂದು ನಿಮಿಷನೂ ನಾನು ಸೇವ್ ಮಾಡಲಿಕ್ಕೆ ಈಗ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಸೆಂಟೆನ್ಸ್ ಅನ್ನ ನೀವು ಹೇಳ್ಬೋದು. ನೆಕ್ಸ್ಟ್, ಟೈಮ್ ಒನ್ಸ್ ಲಾಸ್ಟ್ ಕ್ಯಾನ್ ನೆವರ್ ಬಿ ರೀಗೇನ್ಡ್. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಸಮಯ ಅಂತಂದು ಒಂದ್ಸತಿ ಹೋದ್ರೆ ಮತ್ತೆಂದಿಗೂ ಬರಲ್ಲ ಅಂತ ಹೇಳಿಕೆ ಟೈಮ್ ಒನ್ಸ್ ಲಾಸ್ಟ್ ಕ್ಯಾನ್ ನೆವರ್ ಬಿ ರೀಗೇನ್ಡ್ ಅಂತಂದು ನಾವು ಹೇಳ್ಬೋದು. ಓಕೆ, ಯು ಕ್ಯಾನ್ ಲೂಸ್ ಎನಿಥಿಂಗ್ ಇನ್ ಯುವರ್ ಲೈಫ್. ಯು ಮೇ ಲೂಸ್ ಮನಿ, ವೆಲ್ತ್, ಪ್ರಾಪರ್ಟಿ, ಎನಿಥಿಂಗ್. You can gain it back, but once if you lose the time, you can never gain it back in your whole life, my dear friends. So that's why, there is a saying, time goes, never comes in life. So therefore, make the best use of your time. Okay, so ಇವು ಟೈಮ್ ರಿಲೇಟೆಡ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ನೋಡಿ, ಈ ಟೈಮ್ಗೆ ಸಂಬಂಧಪಟ್ಟಂತ 50 ಸೆಂಟೆನ್ಸ್ ಗಳನ್ನ ಈಗಿನ ಕ್ಲಾಸ್ ಅಲ್ಲಿ ನಾನು ಕಲಿಸಿದ್ದೀನಿ. ಇವುಗಳನ್ನ ಬರೆದುಕೊಂಡು ನಾನು ನೋಟ್ಸ್ ಮಾಡಿಕೊಂಡು ಮತ್ತು ಅದನ್ನ ಜಸ್ಟ್ ನೀವು ನೋಟ್ಸ್ ಮಾಡ್ಕೊಳ್ಳದೆ ಅದನ್ನ ಇಂಗ್ಲಿಷ್ ನಲ್ಲಿ ಹೇಳಿಕೆ ನೀವಲ್ಲಿ ಪ್ರಾಕ್ಟೀಸ್ ಮಾಡಿ ಆಯಾ ಸಮಯ ಸಂದರ್ಭ ಬಂದಾಗ ಈ ವಾಕ್ಯಗಳನ್ನ ಬಳಸಿ ಇಂಗ್ಲಿಷ್ ನಲ್ಲಿ ಮಾತನಾಡೋದನ್ನ ಸ್ಟಾರ್ಟ್ ಮಾಡಿ. ಓಕೆ, ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈ ಟೈಮ್ ರಿಲೇಟೆಡ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇದನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ಪ್ರೀತಿಪೂರ್ವಕವಾಗಿ ತಾವೆಲ್ಲರೂ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ, ಸಿ ಯು ಅಂಡ್ ದೆನ್ ಗಾಡ್ ಬ್ಲೆಸ್ ಯು ಆಲ್.